Hi everyone. Hi everyone. Welcome back to my channel once again. I'm Ravi Kumar. So ನೀವು ಮೊದಲನೇ ಟೈಮ್ ಈ ಚಾನಲ್ ವಿಸಿಟ್ ಮಾಡಿದ್ರೆ ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ ನಾನು ಡಿಪ್ಲೊಮೊ SSLC ಇಂಜಿನಿಯರಿಂಗ್ ಕೂಡ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ದಿನ ನಾವು ಯಾರೆಲ್ಲ ನಮಗೆ ಡಿಮ್ಯಾಂಡ್ ಮಾಡಿದಾರೋ ಯಾವ್ದಪ್ಪ ಅಂದ್ರೆ ಡಿಪ್ಲೊಮೊನ M2 ನ 10 ಮಾರ್ಕ್ಸ್ ಕ್ವಶನ್, ಎಸ್ಪೆಷಲಿ 10 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಚಿಂತಾಮಣಿ ತನುಶ್ರೀ ಇರ್ಬೋದು ಅಥವಾ ಭಾರ್ಗವ್ ಇರ್ಬೋದು, ಸುಮಾರು ಜನ ಕೇಳಿದ್ರು ಈ ಕ್ವಶನ್ ಸಾಲ್ವ್ ಮಾಡಿ ಅಂತ ಹೇಳಿ. ಸೊ ಇದನ್ನ ಸಾಲ್ವ್ ಮಾಡ್ತಾ ಇದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್. ನೋಡಿ ಇಲ್ಲಿ ನೀವು ನೋಡೋದಾದ್ರೆ 10 ಮಾರ್ಕ್ಸ್ ನ 3 ಕ್ವಶನ್ ಅಟೆಂಡ್ ಮಾಡಿದ್ರೆ ಸಾಕು, ನಿಮಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಆರಾಮಾಗಿ 30 ಮಾರ್ಕ್ಸ್ ಬಂದ್ಬಿಡುತ್ತೆ. ಅಂದ್ರೆ ಪಾಸಿಗೆ ರಿಮೈನಿಂಗ್ 10 ಮಾರ್ಕ್ಸ್ ಸಿಗಿದ್ರೆ ಸಾಕು. ಅದಕ್ಕೋಸ್ಕರ ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಈ ಒಂದು 10 ಮಾರ್ಕ್ಸ್ ಕ್ವಶನ್ಸ್ ನ ನೀವು ಅಟೆಂಡ್ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾ ಸುಲಭವಾದ ಟೆಕ್ನಿಕ್. ಸೊ ಈ ಪಾರ್ಟ್ ಡಿ ಸೆಕ್ಷನ್ 2. ಸೊ ಇನ್ನ ಸುಮಾರು ಜನ ಡೌಟ್ ಇರುತ್ತೆ, ಸರ್ ನೀವೇನೋ ಸಾಲ್ವ್ ಮಾಡ್ತೀವಿ ಇದೇ ತರ ಕೊಡ್ತಾರಾ? ಮೋಸ್ಟ್ ಪ್ರಾಬಲಿ ಮಾಡಲ್ ಕ್ವಶನ್ ಪೇಪರ್ಸ್ ನೀವು ಲಾಸ್ಟ್ ಟೈಮ್ ಅಲ್ಲಿ ನೋಡಿದೀರಾ, ಅದೇ ತರನೇ ಫಾಲೋ ಮಾಡ್ತಾರೆ, ನಿಮಗೂ ಕೂಡ ಕೊಡ್ತಾರೆ. ಸೊ ನೀವು ಮ್ಯಾಕ್ಸಿಮಮ್ ಅಂದ್ರೆ 3 ಕ್ವಶನ್ಸ್ ನ ಫುಲ್ 10 ಮಾರ್ಕ್ಸ್ ತಗೋಬಹುದು. ಸೊ ಆದಷ್ಟು ನೀವೇನ್ ಮಾಡಿ, ನಿಮ್ಗೆ ಎಷ್ಟು ಬರುತ್ತೋ ಅಷ್ಟು ಸಾಲ್ವ್ ಮಾಡಿ. ಯಾಕಂದ್ರೆ ಇಲ್ಲಿ 3 ಅಂತ ಹೇಳಿರ್ತಾರೆ, ನೀವು 4 ಅಟೆಂಡ್ ಮಾಡ್ತಾರೆ, 4 ಅಟೆಂಡ್ ಮಾಡಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಇದ್ರಿ, ವೆರಿಫೈ ವೆದರ್ ದ ಗಿವನ್ ಲೈನ್. ಸೊ ಈ ಗಿವನ್ ಲೈನ್ ಯಾವುದು? 2x ಪ್ಲಸ್ 3y minus 6 is equal to 0. ಇದು ಕೊಟ್ಟಿರುವಂತಹ ಲೈನು is parallel or perpendicular or either to given lines. ಯಾವೆಲ್ಲ ಲೈನ್ಸ್ ಗೆ ಪ್ಯಾರಲ್ ಆಗಿದೆ ಅಥವಾ ಪರ್ಪೆಂಡಿಕ್ಯುಲರ್ ಆಗಿದೆ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಯಾವ ತರಪ್ಪ ಅಂದ್ರೆ ಒಂದು ಟೇಬಲ್ ನ ಮಾಡ್ಕೊಬಿಡಿ. ವೆರಿ ಸಿಂಪಲ್. ಟೇಬಲ್ ಮಾಡ್ಕೊಂಡ್ರೆ ನಿಮ್ಗೆ ಸುಲಭ ಆಗುತ್ತೆ. ಫಸ್ಟ್ ಆಫ್ ಆಲ್ ಸೊಲ್ಯೂಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕೊಟ್ಟಿರುವಂತ ಲೈನ್ ನ ಬರ್ಕೋತೀನಿ. ದಟ್ ಇಸ್ ಗಿವನ್ ಲೈನ್. ಸ್ವಲ್ಪ ಥಿಕ್ನೆಸ್ ಕಡಿಮೆ ಮಾಡ್ತೀನಿ. ಗಿವನ್ ಲೈನ್ ಏನಿದೆ ದಟ್ ಇಸ್ ವಾಟ್ 2x ಪ್ಲಸ್ 3y ಮೈನಸ್ 6 ಇಸ್ ಈಕ್ವಲ್ ಟು 0 ಇದೆ. ಸೊ ಇದರ ಸ್ಲೋಪ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಫಸ್ಟ್ ನೀವು. ಸೊ ಸ್ಲೋಪ್ ಏನಪ್ಪಾ ಅಂದ್ರೆ m ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು ಮೈನಸ್ a ಬೈ ಬಿ. ನೀವು ನನ್ನ ಸ್ಟ್ರೈಟ್ ಲೈನ್ ವಿಡಿಯೋ ನೋಡಿಲ್ಲ ಅಂದ್ರೆ ಮತ್ತೊಮ್ಮೆ ನೋಡಿ, ಅಲ್ಲಿ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡಿದೀನಿ ಯಾವ ತರ ನಾವು ಸ್ಲೋಪ್ ಅನ್ನ ಕಂಡುಹಿಡಿಯೋದು ಅಂತ. ಇದು ಸ್ಲೋಪ್ ಇರುವಂತಹ ಫಾರ್ಮುಲಾ ಆಗಿರುತ್ತೆ. ಹಾಗಾದ್ರೆ m ಇಸ್ ಈಕ್ವಲ್ ಟು ಏನಾಗುತ್ತೆ ಇವಾಗ ಇಲ್ಲಿ? ಇದನ್ನ ನಾವು ಜನರಲಿ ವಿ ಆರ್ ಕಂಪೇರಿಂಗ್ ವಿತ್ ದ ಸ್ಟ್ಯಾಂಡರ್ಡ್ ಈಕ್ವೇಶನ್ ಸ್ಟ್ರೈಟ್ ಲೈನ್ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಅಂದ್ರೆ ಎ ವ್ಯಾಲ್ಯೂ ಬಂದು ಏನಾಗುತ್ತೆ? 2 ಆಗುತ್ತೆ, ಬಿ ವ್ಯಾಲ್ಯೂ ಬಂದು 3 ಆಗುತ್ತೆ, ಸಿ ವ್ಯಾಲ್ಯೂ ಬಂದು -6. ನಮ್ಮ ಸ್ಲೋಪ್ ಮಾಡ್ಬೇಕಾದ್ರೆ ನಮಗೆ ಸಿ ಅವಶ್ಯಕತೆನೇ ಇಲ್ಲ. ನಮಗೆ ಬೇಕಾಗಿರೋದೆಲ್ಲ -2 ಡಿವೈಡೆಡ್ ಬೈ 3. ಇದು ನಮ್ಗೆ ಕೊಟ್ಟಿರುವಂತಹ ಲೈನ್ ಸ್ಲೋಪ್ ಬಂದಿರುವಂತದ್ದು, ನಮ್ಗೆ ಕೊಟ್ಟಿರುವಂತಹ ಲೈನ್. ಓಕೆನಾ? ಈಗ ಏನ್ ಮಾಡಿ, ಅವ್ರು ಕೊಟ್ಟಿರುವಂತಹ ಲೈನ್ಸ್ ಅನ್ನ ಜಸ್ಟ್ ಒಂದು ಕಾಲಮ್ ತರ ಮಾಡ್ಕೊಳ್ಳಿ. ಸೊ ಅವ್ರು ಕೊಟ್ಟಿರುವಂತಹ ಲೈನ್ಸ್ ಯಾವ್ದು? ಫಸ್ಟ್ ಒನ್ ಕೊಟ್ಟಿದ್ದಾರೆ 3x ಪ್ಲಸ್ 6y ಮೈನಸ್ 10 ಇಸ್ ಈಕ್ವಲ್ ಟು 0. ಕರೆಕ್ಟ್? ಸೊ ಲೆಟ್ ಅಸ್ ಟೇಕ್ ದಿಸ್ ಒನ್. ಅವ್ರು ಕೊಟ್ಟಿರುವಂತಹ ಲೈನ್ 1 ಅಂತ ತಗೊಳ್ಳೋಣ. ಲೈನ್ 1 ನಾನು ಬರ್ಕೋತೀನಿ ಏನಂತ? ದಟ್ ಇಸ್ 3x ಪ್ಲಸ್ 6y ಮೈನಸ್ 10. ಸೊ 3x ಪ್ಲಸ್ 6y ಮೈನಸ್ 10 ಇಸ್ ಈಕ್ವಲ್ ಟು 0. ಇದಕ್ಕೆ ನಾನು ಸ್ಲೋಪ್ ಮಾಡಿದ್ದೆ ಆದ್ರೆ, ಸೊ ಇದಕ್ಕೆ ಸ್ಲೋಪ್ ಮಾಡಿದ್ರೆ ಈಗೇನ್ ಮೈನಸ್ ಎ ಬೈ ಬಿ ಅಂದ್ರೆ ನೋಡಿ, ಮೈನಸ್ ಎ ಡಿವೈಡೆಡ್ ಬೈ ಬಿ. ಸೊ -3 ಡಿವೈಡೆಡ್ ಬೈ 6. ಕರೆಕ್ಟಾ? 3 1s 3 2s ನಿಮ್ಗೆ ಏನ್ ಬರ್ತಾ ಇದೆ? ಇಟ್ ಈಸ್ -1/2 ಬರ್ತಾ ಇದೆ. ಕರೆಕ್ಟಾ? ವಾಟ್ ಯು ಆರ್ ಗೆಟಿಂಗ್? -1 ಡಿವೈಡೆಡ್ ಬೈ 2. ಅಂದ್ರೆ ನೀವು ನೋಡ್ಬೋದು, ಇದನ್ನ m1 ಅಂತ ಮೆನ್ಷನ್ ಮಾಡ್ತೀನಿ. ಸೊ ಇಲ್ಲಿ ಏನಪ್ಪ ಕನ್ಕ್ಲೂಷನ್ ಅಂತಂದ್ರೆ, ಸಿನ್ಸ್ m is not equal to m1 ಮತ್ತೆ ಅಂಡ್ m1 ಡಾಟ್ m1 ನೋಡಿ, ಇವೆರಡು ಮಲ್ಟಿಪ್ಲೈ ಮಾಡಿದಾಗ ಕೂಡ ನಮ್ಗೆ ಈಕ್ವಲ್ ಟು -1 ಬರಲ್ಲ. ಯಾಕೆ ಸರ್ ಅದನ್ನು ಚೆಕ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ರೈಟ್ ದಟ್ m ಇಂಟು m1 ಈಸ್ ನಾಟ್ ಈಕ್ವಲ್ ಟು -1. ಈ ಕಂಡೀಷನ್ ಕೊಡುತ್ತೆ ಇದು ಪ್ಯಾರಲಲ್ ಅಲ್ಲ ಅಂತ, ಈ ಕಂಡೀಷನ್ ಕೊಡುತ್ತೆ ಪರ್ಪೆಂಡಿಕ್ಯುಲರ್ ಅಲ್ಲ ಅಂತ. ಸೊ ಇಟ್ ಇಸ್ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್ ಅಂತ ಆಯ್ತು. ಲೆಟ್ ಅಸ್ ಟೇಕ್ ಸೆಕೆಂಡ್ ಲೈನ್ L2 ತಗೊಳ್ಳೋಣ. L2 ಏನ್ ಕೊಟ್ಟಿದ್ದಾರೆ ಲೈನ್ ನೋಡ್ಕೊಳ್ಳಿ. L2 ಲೈನ್ ಇಸ್ 3x ಪ್ಲಸ್ 4y ಮೈನಸ್ 7 ಇಸ್ ಈಕ್ವಲ್ ಟು 0 ಕೊಟ್ಟಿದ್ದಾರೆ. ಸೊ ಆಸ್ ಇಟ್ ಬರ್ಕೋಣ, 3x ಪ್ಲಸ್ 4y ಮೈನಸ್ 7 ಇಸ್ ಈಕ್ವಲ್ ಟು 0. ಸೊ 3x ಪ್ಲಸ್ 4y ಮೈನಸ್ 7 ಇಸ್ ಈಕ್ವಲ್ ಟು 0. ಕರೆಕ್ಟಾ? ಸೊ ಇವಾಗ ಇದಕ್ಕೂ ಕೂಡ ಏನ್ ಮಾಡೋಣ? ಸ್ಲೋಪ್ ಕಂಡಿಡ್ತೀನಿ. ಜಸ್ಟ್ ಲೆಟ್ ಮಿ ಮೇಕ್ ದಿಸ್ ಒನ್ ಆಸ್ m2 ಅಂತ ಮಾಡ್ತೀನಿ. ಇದರ ಸ್ಲೋಪ್ ಬಂದು -3 ಡಿವೈಡೆಡ್ ಬೈ 4 ಆಗಿರುತ್ತೆ. ಸೊ ಇಲ್ಲೂ ನೀವು ಅಬ್ಸರ್ವ್ ಮಾಡಬಹುದು, ಇದು 3/4 ಕೊಟ್ಟಿರುವಂತಹ ಸ್ಲೋಪ್ ಬಂದು -2/3 ಇದೆ.
ಹಾಗಾದ್ರೆ ಸೊ ಎಗೇನ್ ಯು ಕ್ಯಾನ್ ರೈಟ್ ಇಯರ್ ಆಲ್ಸೋ ಏನಂತ ಬರೀಬಹುದು, ಎಂ ಈಸ್ ನಾಟ್ ಈಕ್ವಲ್ ಟು ಎಂ2 ಅಂಡ್ ಎಂ ಇಂಟು ಎಂ2 ಮಾಡಿದಾಗ ಕೂಡ ವಿಚ್ ಇಸ್ ನಾಟ್ ಈಕ್ವಲ್ ಟು -1. ಇಲ್ಲೂ ಕೂಡ ನೈದರ್ ಈಕ್ವಲ್, ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್ ಆಗುತ್ತೆ. ಎಗೇನ್ ಇನ್ನೊಂದು ಲೈನ್ ತಗೊಳ್ಳೋಣ. ಸೊ ವಿಲ್ ಟೇಕ್ ಅನದರ್ ಲೈನ್. ಸೊ ದಿಸ್ ಇಸ್ ಅನದರ್ ಲೈನ್. 3x - 2y - 10 ಕೊಟ್ಟಿದ್ದಾರೆ. ಸೊ ಅದನ್ನ ತಗೊಳ್ಳೋಣ. ಸೊ ಸದ್ಯಕ್ಕೆ ನನಗೆ ಇಲ್ಲಿ ಜಾಗ ಇಲ್ಲ, ಇದನ್ನೇ ಬಳಸ್ಕೋತೀನಿ. ಈಗೇನ್ ಮಾಡೋಣ, ವಿ ವಿಲ್ ಟೇಕ್ ಒನ್ ಮೋರ್ ಲೈನ್. ಯಾವ್ದಪ್ಪ ಅನದರ್ ಲೈನ್ ಕೊಟ್ಟಿರುವಂತದ್ದು. ಸೊ 10 ಮಾರ್ಕ್ಸ್ ಆಗಿರೋದ್ರಿಂದ ನಿಮಗೆ ನಂಬರ್ ಆಫ್ ಲೈನ್ಸ್ ಕೊಟ್ಟಿದ್ದಾರೆ. 1 2 3 4 5 ಕೊಟ್ಟಿದ್ದಾರೆ. ಸೊ ಸೊ 1 2 3 5 ಗೆ 5 ನಿಮಗೆ 2 ಮಾರ್ಕ್ಸ್ ಕೊಟ್ಟರು 10 ಮಾರ್ಕ್ಸ್ ಆಯ್ತು. ಪ್ರತಿಯೊಂದಕ್ಕೂ 2 ಮಾರ್ಕ್ಸ್ ಸ್ಕೀಮ್ ಅಂತ ಅನ್ಕೊಳ್ಳಿ. ಓಕೆನಾ. ಈಗ 3x - 2y ಕೊಟ್ಟಿದ್ದಾರೆ. ಸೊ ಮೂರನೇ ತಗೋಣ. 3x - 2y, 3x - 2y. ಸೊ ನಾವು ಕನ್ಸಿಡರ್ ಮಾಡ್ತಾ ಇರೋದು L3. 3x minus 2y, I think -9 is equal to 0, correct? So let me check once again. 3x minus 2y minus 9 is equal to 0, correct ಆಗಿದೆ. ಈಗ ಏನ್ ಮಾಡೋಣ, we'll find the slope of this one, m3. Again formula minus a by b, that is minus a by b. Again minus ಫಾರ್ಮುಲಾದಲ್ಲಿ ಇರುವಂತದ್ದು ಇಲ್ಲಿ a ವ್ಯಾಲ್ಯೂ 3 ಇದೆ, ಡಿವೈಡೆಡ್ ಬೈ y ವ್ಯಾಲ್ಯೂ ನೋಡಿ, y ವ್ಯಾಲ್ಯೂ ಪಕ್ಕದಲ್ಲಿ -2 ಇದೆ. ಸೊ -2 ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಎರಡು ಕ್ಯಾನ್ಸಲ್ ಆದ್ರೆ ನಿಮ್ಗೆ ಬರ್ತಾ ಇರುವಂತದ್ದು ಏನಪ್ಪಾ ಅಂದ್ರೆ 3/2 ಬರ್ತಾ ಇದೆ. ಸೊ ಇಲ್ಲಿ ಒಂದು ಅಬ್ಸರ್ವ್ ಮಾಡಬಹುದು, ಎಂ ನ ವ್ಯಾಲ್ಯೂ. ಸೊ ವಾಟ್ ಇಸ್ ದ ಎಂ ವ್ಯಾಲ್ಯೂ ನಮ್ಗೆ ಬಂದಿರುವಂತದ್ದು ಕೊಟ್ಟಿರುವಂತ ಲೈನ್ -2/3 ಇದೆ, ಕರೆಕ್ಟ್? ಇಲ್ಲಿರುವಂತಹ ವ್ಯಾಲ್ಯೂ ಏನಿದೆ 3/2 ಇದೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ಎಂ ಈಸ್ ನಾಟ್ ಈಕ್ವಲ್ ಟು m3 ಏನೋ ಆಯ್ತು, ಬಟ್ m ಇಂಟು m3 ಮಾಡಿದ್ರೆ m ಬಂದ್ಬಿಟ್ಟು ಏನಿದೆ, ವಿ ಹ್ಯಾವ್ -2/3 ಇದೆ. ಸೊ ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ದಿಸ್ ಒನ್. ನೋಡಿ -2/3 ಇದೆ ಅಲ್ವಾ. ಸೊ ಇಲ್ಲಿ ಬಂದಿರುವಂತಹ ಆನ್ಸರ್ ಎಷ್ಟಿದೆ, ದಟ್ ಈಸ್ 3/2 ಇದೆ, ಕರೆಕ್ಟ್? ದಿಸ್ ಇಸ್ ವಾಟ್ 3/2. 3 ಕ್ಯಾನ್ಸಲ್, 2 ಕ್ಯಾನ್ಸಲ್, ಆಗ ಏನಾಯ್ತು, ದಿಸ್ ಇಸ್ -1 ಆಯ್ತು. ಇದರ ಅರ್ಥ ಏನು, ದೇರ್ ಫೋರ್ ಯು ಕ್ಯಾನ್ ಕನ್ಕ್ಲೂಡ್ ದಿಸ್ ಒನ್ ಏನಂತ, ಎಂ ಈಸ್ ಪರ್ಪೆಂಡಿಕ್ಯುಲರ್ ಟು m3 ಅಂದ್ರೆ, ಅಥವಾ ಯು ಕ್ಯಾನ್ ರೈಟ್ ದಿಸ್ ಒನ್, ದ ಲೈನ್ ಎಲ್ ಈಸ್ ಪರ್ಪೆಂಡಿಕ್ಯುಲರ್ ಟು L3 ಅಂತ ಮಾಡಬಹುದು. ಸೊ ಇದು ನಿಮಗೆ ಸಿಗುವಂತಹ ಕಂಡೀಷನ್ ಅಥವಾ ಸೊಲ್ಯೂಷನ್. ಯಾವ್ದು ಪರ್ಪೆಂಡಿಕ್ಯುಲರ್ ಯಾವ್ದು ಪ್ಯಾರಲಲ್ ಅಂತ ಕೇಳ್ತಾರಲ್ವಾ, ಅದಕ್ಕೆ ಈ ತರ ಬರೀಬಹುದು ನೀವು. ಇದೇನಾಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಸೊ ಲೆಟ್ ಅಸ್ ಟೇಕ್ ಅನದರ್ ಲೈನ್. ಈಗ ಇನ್ನೂ ಒಂದು ಲೈನ್ ಅನ್ನ ನಾವು ಕನ್ಸಿಡರ್ ಮಾಡೋಣ. ಸೊ ಇನ್ನೂ ಒಂದು ಲೈನ್ ಹೋಗೋಣ. ಸೊ 5x plus 10y minus 10 is equal to 0. 5x plus 10y minus 7 is equal to 0. So 5x plus 10y, let me write this one. This is what, L4 alva. L4, 5x plus 10y minus 9 is equal to 0. Let me see once again. Let me check. I think not -9, it is -7. Okay. So ಇದು -7. -7 is equal to 0. ಹಾಗಾದ್ರೆ ಹೆಂಗೆ ಸರ್ ಇದು? ಇದು ವೆರಿ ಸಿಂಪಲ್. ಈಗ ಏನ್ ಮಾಡ್ಬೇಕು, ಸೊ ಈಗ ನಾವೇನ್ ಮಾಡೋಣ, m4 ನ ಮಾಡೋಣ. m4 ಬಂದು ಡೈರೆಕ್ಟ್ ಬರಿತಾ ಇದೀನಿ, -5 divided by 10 ಅಂತ ಬರಿತಾ ಇದೀನಿ. ಅಗೇನ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ದಟ್ 5 1s are 5 2s are, you are getting -1/2. ಅಂದ್ರೆ ಇಲ್ಲೂ ಕೂಡ ನೀವು ನೋಡ್ಬೋದು ಏನಂತ, m ಈಸ್ ನಾಟ್ ಈಕ್ವಲ್ ಟು m4 ಅಂದ್ರೆ ಇವೆರಡು ಸ್ಲೋಪ್ ಈಕ್ವಲ್ ಆಗಿಲ್ಲ. ಮತ್ತೆ m ಇಂಟು m4 ಈಸ್ ಆಲ್ಸೋ ನಾಟ್ ಈಕ್ವಲ್ ಟು -1. ಸೊ 10 ಮಾರ್ಕ್ಸ್ ಆಗಿರೋದ್ರಿಂದ ನೀವು ಡೀಟೇಲ್ ಆಗಿ ಬರಿಬೇಕಾಗತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ಒಂದು 2 ಮಾರ್ಕ್ಸ್, ಬರೀ ಒಂದು ಸ್ಲೋಪ್, ಇದರ ಒಂದು ಸ್ಲೋಪ್ ಕಂಡಿಡಿದಷ್ಟೇ ಮಾರ್ಕ್ಸ್ ಇರುವಂತದ್ದು. ಅರ್ಥ ಆಗ್ತಿದ್ಯಾ? ಸೊ ಸಿಂಪಲ್ ಆಗಿರುವಂತಹ ಒಂದು ಸ್ಲೋಪ್ ಅನ್ನ ಕಂಡಿಡಿತಾ ಇದೆ. ಅಗೇನ್ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್. ಇದನ್ನ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ, ಇನ್ನೊಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ಲಾಸ್ಟ್ ಒನ್ ಬಂದ್ಬಿಟ್ಟು 8x - 4y ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ, 8x - 4y. ಸೊ ಇದನ್ನ ಆಕ್ಚುಲಿ ನೀವು ಪ್ರಾಕ್ಟಿಕಲ್ ಅಲ್ಲಿ ಮಾಡಿದೀರಾ. ಸೊ ನಾವು L5 ತಗೊಳ್ಳೋಣ. 8x - 4y is equal to 0. You can clearly observe here.
8x minus 4y is equal to 0. So ಇದಕ್ಕೆ ಏನ್ ಮಾಡೋಣ ನಾವೀಗ 8x minus 4y ಗೆ now we'll solve this one again m5 ಮಾಡೋಣ. m5 is equal to minus a by b minus a divided by b, that is minus 8 divided by minus 4. ಎಲ್ಲಿ minus minus ಕ್ಯಾನ್ಸಲ್ ಆಗುತ್ತೆ. ಸೊ 4 1s 4 2s ಆಗ್ತಾ ಇದೆ. ನಿಮ್ಗೆ ಆನ್ಸರ್ 2 ಬರ್ತಾ ಇದೆ. ಇಲ್ಲೂ ಕೂಡ ಕ್ಲಿಯರ್ ಕಟ್ ಆಗಿ ನೋಡಬಹುದು. ಏನ್ನ ಕ್ಲಿಯರ್ ಕಟ್ ಆಗಿ ನೋಡಬಹುದು ಸರ್ ಅಂತಂದ್ರೆ m is not equal to m5 ಆಗಿದೆ ಒಂದು. ಅದೇ ರೀತಿಯಾಗಿ m into m5 is not equal to -1 ಕೂಡ ಆಗಿದೆ. ದಟ್ ಮೀನ್ಸ್ ಇಲ್ಲಿ ನೈದರ್ ಪ್ಯಾರಲಲ್ ನಾರ್ ಪರ್ಪೆಂಡಿಕ್ಯುಲರ್. ಓಕೆನಾ? ಸೊ ಇದು ಒಂದು ವಿಧಾನ. ಅಂದ್ರೆ ನಾನು ಪ್ರತಿಯೊಂದು ಡೀಟೇಲ್ ಎಕ್ಸ್ಪ್ಲೈನ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಇಲ್ಲ ಸರ್ ನನಗೆ ಇನ್ನು ಸ್ವಲ್ಪ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡಿ ಅಂತಂದ್ರೆ ಐ ವಿಲ್ ಶೋ ಹಿಯರ್ ಓನ್ಲಿ. ಸೊ ಇದನ್ನ ನಾನು ಮತ್ತೆ ರಬ್ ಮಾಡ್ತೀನಿ. ನೋಡಿ, ಇದಕ್ಕೆ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಏನ್ ಮಾಡಿ ಅಂದ್ರೆ ಟೇಬಲ್ ಹಾಕೊಂಬಿಡಿ, ಕೊಟ್ಟಿರುವಂತ ಲೈನ್ ಬರ್ಕೊಳ್ಳಿ. ಏನಂತ? ದಟ್ ಈಸ್ ವಾಟ್ L1 ಒಂದು ಲೈನ್ ಹಾಕೊಳ್ಳಿ. ಇದೇ ತರ ಇಲ್ಲೊಂದು ಲೈನ್. ಓಕೆನಾ? ಸೊ ಇದು ಲೈನ್ಸ್ ಇಲ್ಲಿ L1 ಬರ್ಕೋತೀನಿ ನಾನು. L1 ಏನಪ್ಪಾ ಅಂದ್ರೆ ದಟ್ ಈಸ್ 2x plus 3y minus 6 is equal to 0. ಇದು ಕೊಟ್ಟಿರುವಂತದ್ದು. ಇದನ್ನ ಬೇಕಾದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಲೈನ್ ಅಂತ ತಗೊಳ್ಳಿ ಅಥವಾ L1 ಅಂತ ತಗೊಳ್ಳಿ, ತೊಂದರೆ ಇಲ್ಲ. ಸೊ ಲೆಟ್ ಮಿ ಟೇಕ್ L ಅಂತ ತಗೋತೀನಿ. ಈಗ ನೆಕ್ಸ್ಟ್ ಏನ್ ಮಾಡ್ತೀನಿ, ಐ ವಿಲ್ ಟೇಕ್ L1. ಅದೇ ರೀತಿಯಲ್ಲಿ ನೆಕ್ಸ್ಟ್ ಐ ವಿಲ್ ಟೇಕ್ L2. ಅದೇ ರೀತಿಯಲ್ಲಿ ಐ ವಿಲ್ ಟೇಕ್ L3. ಅದೇ ರೀತಿ ಐ ವಿಲ್ ಟೇಕ್ L4. ಅದೇ ರೀತಿ ಐ ವಿಲ್ ಟೇಕ್ L5. ಟೋಟಲ್ 5 ಲೈನ್ಸ್. ಈಗ ಲೈನ್ಸ್ ಫಿಲ್ ಮಾಡ್ತಾ ಬನ್ನಿ. ಎರಡನೇ ಲೈನ್ ಕೊಟ್ಟಿದ್ದಾರೆ ಯಾವುದು? 3x plus 6y minus 10. ಸೊ is equal to 0. ಅದೇ ರೀತಿ ಮೂರನೇ ಲೈನು 3x plus 4y minus 7 is equal to 0. ನೆಕ್ಸ್ಟ್ 3x minus 2y minus 9 is equal to 0. ಅದೇ ರೀತಿ 5x plus 10y minus 7 is equal to 0. ಅದೇ ರೀತಿ 8x minus 4y is equal to 0. ಸೊ ನಾವು ಯು ಕ್ಯಾನ್ ಅಬ್ಸರ್ವ್ ದಿಸ್ ಕ್ಲಿಯರ್ಲಿ. ಈಗ ಏನ್ ಮಾಡಿ, ಸ್ಲೋಪ್ಸ್ ನ ಕ್ಯಾಲ್ಕುಲೇಟ್ ಮಾಡಿ. ಇದರ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀನಿ. ಫಸ್ಟ್ ಕೊಟ್ಟಿರುವಂತ ಲೈನ್ ನ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ದಿಸ್ ಇಸ್ -2/3. ಇಲ್ಲಿ ಬೇಕಾದ್ರೆ ಬರ್ದ್ಬೋಣ ಸ್ಲೋಪ್ಸ್ ಅಂತ. ಓಕೆನಾ? ಇದು -3 divided by 6 that is equal to -1/2. ಇದು -3 divided by 4. ಮೈನಸ್ ಎ ಬೈ ಬಿ ಬರಿತಾ ಇದ್ದೀನಿ. ದಿಸ್ ಇಸ್ -3 divided by -2 is equal to ಏನಾಗುತ್ತೆ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ 3/2. ಅಗೇನ್ ದಿಸ್ ಒನ್ -5/10 is equal to -1 divided by 2. This is -8 divided by -4 that is equal to minus minus ಕ್ಯಾನ್ಸಲ್ ಆಗುತ್ತೆ. 4 1s 4 2s that is equal to 2. ಈಗ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. L1 ನೋಡಿ -2/3 ಇದೆ. ಇದು -1/2 -3/4. ನೋಡಿ ಇಲ್ಲಿ ನೀವು ಅರ್ಥ ಮಾಡ್ಕೊಬಹುದು. ಇಟ್ ಈಸ್ ನೋ ಪ್ಯಾರಲಲ್ ನೋ ಪರ್ಪೆಂಡಿಕ್ಯುಲರ್. ಇಲ್ಲಿ ಬರೀಬಹುದು ನೀವು ನೋ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್. ಇಲ್ಲಿ ಬರೀಬಹುದು ಇಟ್ ಈಸ್ ಆಲ್ಸೋ ಸೇಮ್ ಥಿಂಗ್. ಇಟ್ ಇಸ್ ನಾಟ್ ಪ್ಯಾರಲಲ್ ನಾಟ್ ಪರ್ಪೆಂಡಿಕ್ಯುಲರ್. ನಾಟ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡ್ತೀರಾ, ಇಲ್ಲಿ -2/3 ಇದೆ, ಇಲ್ಲಿ 3/2 ಇದೆ. ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಅಂತ ಕನ್ಕ್ಲೂಷನ್ ಬರೀರಿ. ಅದೇ ರೀತಿ ಇಲ್ಲೂ ಕೂಡ ಇಟ್ ಇಸ್ ನಾಟ್ ಪ್ಯಾರಲಲ್ ನಾಟ್ ಪರ್ಪೆಂಡಿಕ್ಯುಲರ್. ಅದೇ ರೀತಿ ಇಲ್ಲೂ ಕೂಡ ಬರೀಬಹುದು ಇಟ್ ಇಸ್ ನಾಟ್ ಪ್ಯಾರಲಲ್ ಅಂಡ್ ಪರ್ಪೆಂಡಿಕ್ಯುಲರ್. ತುಂಬಾ ಸಿಂಪಲ್. ಈ ತರ ಬರ್ದಿದೆ ಆದ್ರೆ ನಿಮಗೆ ಸ್ಲೋಪ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಯಾಕೆ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಸೊ ನಿಮಗೆ 10 ಮಾರ್ಕ್ಸ್ ಕ್ವಶನ್ ಇರೋದ್ರಿಂದ ಆರಾಮಾಗಿ ಮಾಡಬಹುದು. ತುಂಬಾ ಸುಲಭ ಇದೆ. ಸೊ ಈ ಮೆಥಡ್ ಇಷ್ಟ ಆಯ್ತಾ? ಫಸ್ಟ್ ಮೆಥಡ್ ಇಷ್ಟ ಆಯ್ತಾ? ಅಥವಾ ನಿಮ್ದು ಯಾವ್ದಾರ ಬೇರೆ ಮೆಥಡ್ ಇದೆ ಅಂತ ನಂಗೆ ತಿಳಿಸ್ಕೊಡಿ. ಕಮೆಂಟ್ ಅಲ್ಲಿ ತಿಳಿಸಿ. ಈಸಿ ಆಯ್ತು ಅಂದ್ರೆ ಈ ಮೆಥಡ್ ನ ಫಾಲೋ ಮಾಡಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಇದು ನನ್ನ ಸುಮಾರು ಜನ ಸ್ಟೂಡೆಂಟ್ಸ್ 26 ನ ನ್ಯೂ ಕಮರ್ಸ್ ಆಗಿರೋದ್ರಿಂದ ನನ್ನ ಚಾನಲ್ ಗೊತ್ತಿರಲ್ಲ. ನೀವು ಚಾನಲ್ ಹೊಸಬರಾದರೆ ಕಮೆಂಟ್ ತಿಳಿಸಿ. ನಿಮ್ಗೆ ಯಾವ ಸಬ್ಜೆಕ್ಟ್ ನ ವಿಡಿಯೋಸ್ ಬೇಕೋ ತಿಳಿಸ್ಕೊಡಿ. ನೆಕ್ಸ್ಟ್ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.